ಆಮೇಲೆ ಆಂಟಿ ಒಂದ್ರ ಅಮ್ಮ ಈಸ್ಕೊಳ್ಳಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಆ್ಯಂಡ್ ಟೆಂಪಲ್ಗೆಲ್ಲ ಹೋಗಬೇಕು ಈವ್ನಿಂಗು. ಸೊ ಅದೆಲ್ಲ ಹೆಂಗಿರುತ್ತೆ ಏನು ಅಂತ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಅದ್ರ ಜೊತೆಗೆ ನಾರ್ಮಲ್ ನನ್ನ ಡೈಲಿ ರೊಟೀನ್. ನಾನು ಲೇಟಾಗಿ ಎದ್ದಿದ್ದು, ಆಲ್ಮೋಸ್ಟ್ ಒಂದು 9 o'clock ಆಯಿತು ಎದ್ದೊಳೋಷ್ಟರಲ್ಲಿ. ಸ್ವಲ್ಪ ಈವ್ನಿಂಗ್ ನೈಟ್ ಲೇಟಾಗಿ ಮಲಗಿದ್ದೆ, ಸೊ ಅದಕ್ಕೆ 9 ಆಯಿತು ಎದ್ದೊಳೋಷ್ಟರಲ್ಲಿ. ಈಗ ಅಮ್ಮನೇ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ. ಆ್ಯಂಡ್ ಟಿಫನ್ ಕೂಡ ಅಷ್ಟೇ ರೆಡಿ ಆಗಿದೆ. ನಾನು ನಿನ್ನೆ ನೈಟು ರಾಜ್ಮಾ ನೆನೆಸಿದ್ದೆ. ಸೊ ರಾಜ್ಮಾ ಹಾಗೂ ಚಪಾತಿ ಟಿಫನ್ಗೆ. ಬಟ್ ನಾನಿನ್ನು ಎಕ್ಸಸೈಸ್ ಎಲ್ಲ ಮಾಡೋದಿದೆ. ಸೊ ಎಕ್ಸಸೈಸ್, ಮೆಡಿಟೇಷನ್ ಆಗಿ ಎಕ್ಸಸೈಸ್ ಮುಗಿಸ್ಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಆಗ್ಬಿಟ್ಟಿದೆ, ಮಾಡೋಣ. ಗೈಸ್, ನಾನು ಮೆಡಿಟೇಷನ್ ಮತ್ತು ಎಕ್ಸಸೈಸ್ ಮಾಡುವಾಗ, ಸೊ ಮೆಡಿಟೇಷನ್ಗೆ ನಾನು ಗೈಡೆಡ್ ಮೆಡಿಟೇಷನ್ ಆಡಿಯೋಸ್ ಯೂಸ್ ಮಾಡ್ತೀನಿ. ಬಟ್ ಅದು ಹೆಂಗೆ ಅಂದರೆ, ನಾನು ಇಲ್ಲಿ ಈ ಥರ ಲ್ಯಾಪ್ಟಾಪಲ್ಲಿ ಆನ್ ಮಾಡಿಬಿಡ್ತೀನಿ ಆ್ಯಂಡ್ ಈ ಕಡೆ ನಾನು ಮೆಡಿಟೇಷನ್ ಮಾಡ್ತೀನಿ. ಮ್ಯೂಸಿಕ್ ಪ್ಲೇ ಮಾಡೋದ್ರಿಂದ ಅದಂದ್ರೆ ಎನರ್ಜಿ ಕೊಡೋದು, ನಮಗೆ ಟಯರ್ಡ್ ಆದರೂ ಕೂಡ ಮಾಡಬೇಕು ಅನಿಸುತ್ತೆ. ಸೊ ಅದಕ್ಕೆ ಈಗ ಟೈಮ್ ಆಡಿ ಆಗ್ತಿದೆ, ಲೆಟ್ಸ್ ಡೂ ಇಟ್. ನಿನ್ನೆ ಕೂತ್ಕೊಂಡು ಸ್ವಲ್ಪ ಸ್ಕೆಡ್ಯೂಲ್ ಮಾಡಿಕೊಂಡೆ. ನನಗೆ ಎಕ್ಸಸೈಸಸ್ ನಾನು ಸ್ವಲ್ಪ ರ್ಯಾಂಡಮಾಗಿ ಮಾಡ್ತಿದ್ದೆ. ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ಚೇಂಜ್ ಆಗ್ತಾಯಿತ್ತು. ಸೊ ನಾನೇ ಅಂದ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಸ್ಕೆಡ್ಯೂಲ್ ಮಾಡಿಕೊಡೋಣ. ಈ ಡೇ 1 ಡೇ 7ಗೆ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಎಷ್ಟು ರೌಂಡ್ಸು ಏನು ಅಂತೆಲ್ಲ ಅಂತ ನಾನು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಂದ ಸ್ವಲ್ಪ ಫಾಲೋ ಮಾಡೋಣ ಅಂತ. ಸೊ ಡೇ 1 ಬಂದು ಸ್ಕ್ವಾಟ್ಸು, ನೀ ಪುಷಪ್ಸು, ಜಂಪಿಂಗ್ ಜಾಕ್ಸ್, ಪ್ಲ್ಯಾಂಕ್, ಕ್ರಂಚಸ್. ಸೊ ಇದಿಷ್ಟು ಮಾಡಬೇಕು ಇವಾಗ. ಆ್ಯಂಡ್ ಸ್ಕ್ವಾಟ್ಸ್ ಅಷ್ಟೇ 3 into 15, ಸೊ 3 rounds 15 times. ಬಟ್ ಫಸ್ಟ್ ಡೇ ನಾವೆಲ್ಲ ಇಷ್ಟೊಂದು ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿ ಡೇ ಅಷ್ಟೇ ಒಂದು ಸ್ವಲ್ಪ ಸ್ಟೆಪ್ಸ್ ಅಂದರೆ ಒಂದೊಂದು ಸ್ವಲ್ಪದಿಂದ ಸ್ಟಾರ್ಟ್ ಮಾಡೋದು ಬೆಟರ್ ಅನಿಸುತ್ತೆ. ಆ್ಯಂಡ್ ನಮ್ಮ ಬಾಡಿ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ವಾ. ಅದಕ್ಕೋಸ್ಕರ ಲೆಟ್ಸ್ ಡೂ ಇಟ್. ಈಗೆಲ್ಲ ಎಕ್ಸಸೈಸಸ್ ಮುಗಿಸಿ. ಸೊ ಇವಾಗ ಸ್ಕ್ವಾಟ್ಸ್ ಬಂದು 3 into 15 ಇದೆ. ಸೊ ನೋಡೋಣ ಎಷ್ಟು ಮಾಡ್ತೀನೋ ಗೊತ್ತಿಲ್ಲ ನನಗೆ. ಹಿಂಗೆ ನನಗೆ ಆಗ್ತಿದೆ, ಕಾಲು ಬರ್ತಿದೆ. ಸೊ ನನ್ನ ವಿತ್ ಎಕ್ಸಸೈಸ್ ಗೈಸ್ ಚೆನ್ನಾಗಿತ್ತು. ಬಟ್ ಅದೇ ಸ್ವಲ್ಪ ಕಷ್ಟ ಆಯಿತು. ಬಟ್ ಕಂಪ್ಲೀಟಾಗಿ ನಾನು ಏನಿತ್ತಲ್ಲ, 3 rounds 15 ಆ ಥರ ಮಾಡೋಕ್ಕಾಗಿಲ್ಲ. ನೀ ಪುಷಪ್ ಅಂತೂ ನಿಜವಾಗ್ಲೂ ಕಷ್ಟ ಆಯಿತು. ಹಾರ್ಡ್ಲಿ 3-4 ಅಷ್ಟೇ ಮಾಡಿದ್ದು. ಆ್ಯಂಡ್ ಅದಕ್ಕೆ ಇನ್ಸ್ಟೆಡ್ ಆಫ್ ನೀ ಪುಷಪ್, ವಾಲ್ ಪುಷಪ್ ಮಾಡಿದ್ದೀನಿ. ನಾನು ಹೋಗ್ತಾ ಆ್ಯಕ್ಚುಲಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಸೊ ಅವಾಗ ನಾವು ಮಾಡ್ಬೋದು. ಸೊ ಅಟ್ಲೀಸ್ಟ್ ದಿನಕ್ಕೆ 1 ನಾವು ಮಾಡ್ತಾ ಪ್ರಾಕ್ಟೀಸ್ ಆದರೆ ಆ್ಯಂಡ್ ಆಟೋಮೆಟಿಕ್ಕಾಗಿ ಅದು ಅಭ್ಯಾಸ ಆಗುತ್ತೆ. ಸೊ ಇವಾಗೇನಂದ್ರೆ ಹೇರ್ ಆಯಿಲಿಂಗ್ ಮಾಡ್ಕೊಬೇಕು ಆ್ಯಂಡ್ ತಲೆಗೆ ಸ್ನಾನ ಮಾಡಬೇಕು. ಅಮ್ಮ ಸ್ಫೂರ್ತಿಗೆ ಎಕ್ಸಾಮ್ ಇದೆ ಇವತ್ತು, ಸೊ ಹೋಗಿದ್ದಾಳೆ. ಸೊ ಅವರೆಲ್ಲ ಬಂದಮೇಲೆ ಈವ್ನಿಂಗು ಟೆಂಪಲಿಗೆ ಹೋಗಿ ಬರ್ತೀವಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ ನಿಮಗೆ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ, ಕರಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಕರಗಿದೆ. ಯೇಸ್, ಹಾಯ್ ಮಾಡಪ್ಪ. ಹಾಯ್. ಮನೆಗೆ ಒಂದು ಬೆಕ್ಕು ಬರುತ್ತೆ ಆ್ಯಕ್ಚುಲಿ. ಯಪ್ಪೋ, ಏನು ಹಿಂಗೆ ಅರಿಸೋದಿ ನನ್ನ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಆ್ಯಕ್ಚುಲಿ ಏನಂದರೆ ನಮ್ಮ ಮನೆ ಇದು ನಾವು ಸಾಕಿರೋದಲ್ಲ, ಬಟ್ ಅದೇ ನಮ್ಮ ಮನೆಗೆ ಬರುತ್ತೆ. ಬಂದು ಆಲ್ಮೋಸ್ಟ್ ದಿನಕ್ಕೆ ಅಟ್ಲೀಸ್ಟ್ 2 times ಬರುತ್ತೆ. ಮಾರ್ನಿಂಗ್ ಒಂದ್ಸಲಿ, ಈವ್ನಿಂಗ್ ಒಂದ್ಸಲಿ. ಬಟ್ ಸುಮ್ಮನೆ ಕೂತಿರುತ್ತೆ ಗೊತ್ತಾ, ಸೌಂಡು ಮಾಡ್ಕೊಂಡು ಬರೋಲ್ಲ. ನಾವು ಭಯ ಪಡ್ಕೋಬೇಕು, ಎವ್ರಿ ಟೈಮ್ ಭಯ ಪಡ್ಕೋಬೇಕು. ಓಯ್ ಮಿಯಾವ್ ಮಿಯಾವ್. ಏನಾಗುತ್ತೆ ಅಂದರೆ ಅಷ್ಟೊಂದು ನನ್ನ ಹತ್ರ ಎಲ್ಲ ಹೋಗಲ್ಲ. ಬಟ್ ಯಾರು ಅದು ಒಂದಿನ ಬಂದಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಏನಕ್ಕೆ ಬಂದಿಲ್ಲ ಅಂತ ನಾವೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್
ಪ್ರಾಣಿಗಳಂದ್ರೆ ಹಿಂಗೆ ಗೊತ್ತಿಲ್ಲದಂಗೆ ಅದು ಮಾರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಇದಕ್ಕೊಂದು ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸಜೆಸ್ಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಒಳ್ಳೆ ಹೆಸರು ಗೊತ್ತಿದ್ರೆ. ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ, ತಲೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಅಂದರೆ ಈ ಟೆಂಪಲ್ಗೆ ಹೋಗೋದು ಈವ್ನಿಂಗು, ಸೊ ಅದು ಅವಾಗೆಲ್ಲ ಚೂಡಿದಾರ ಹಾಕ್ಕೊಳ್ಳೋಣ ಅಂದರೆ ಜಸ್ಟ್ ನಾರ್ಮಲ್ ಮನೆಗೆ ಹಾಕ್ಕೊಳ್ಳೋ ಸೊ ಜೀನ್ಸ್ ಮತ್ತು ಟಾಪ್ ಹಾಕ್ಕೊಂಡೆ. ಆ್ಯಂಡ್ ಇನ್ನೊಂದು ಇಷ್ಟು ಬ್ಯಾಡ್ ಆಗ್ಬಿಟ್ಟು ಅಂದರೆ ನಮ್ಮದು ಲೈಕ್ ಟೈಮಲ್ಲಿ ಟೀ ಕುಡಿಯೋದು. ಸೊ ಈ ಹ್ಯಾಬಿಟ್ ಸ್ವಲ್ಪ ಏನಾಯ್ತಾರೆ ಈ ಹ್ಯಾಬಿಟ್ನ ಬಿಡಬೇಕು ಅಂತ ಅಂದ್ಕೊತೀನಿ, ಬಟ್ ಅದು ಸ್ವಲ್ಪ ಕಷ್ಟ ಆಗ್ತಿದೆ ಬಿಡೋಕ್ಕೆ. ಆ್ಯಂಡ್ ಅದ್ರಲ್ಲಿ ನಮ್ಮ ಮನೇಲಿ ಹೆಂಗೆ ಅಂದರೆ ಅಪ್ಪ ಅಂತೂ ಅವ್ರು ಮಾಡಿದಾಗೆಲ್ಲ ನನಗೆ ಕೊಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಅಟ್ಲೀಸ್ಟ್ ಅರ್ಧ ಕುಡಿ ಅಂತ ಕೊಟ್ಬಿಡ್ತಾರೆ. ಆಯ್ ಮಾಡೆ ಈ ಫುಲ್ ಕತ್ಲೆ ಇಲ್ಲ ಆಯ್ ಮಾಡೆ. ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಸೊ BCom ಎಕ್ಸಾಮ್ ಇತ್ತು ಇವತ್ತು, ಫಸ್ಟ್ ಎಕ್ಸಾಮ್ ಅಲ್ಲ? ಯಾವುದು ಇದ್ದಿದ್ದು? ಇಂಗ್ಲೀಷ್. ನೆಕ್ಸ್ಟ್ ಡೇ ಅಲ್ಲ? ನೆಕ್ಸ್ಟು 3rd ಸ್ಯಾಟರ್ಡೆ ಕನ್ನಡ. ಆ್ಯಂಡ್ ಆ್ಯಕ್ಚುಲಿ CA ಎಕ್ಸಾಮ್ ಕೂಡ ಇದೆ ಅವಳಿಗೆ, ಬಟ್ ಅದು ಈ ಸಲ ನಮ್ಮ ಕ್ಲಾಸಸ್ ಆಗಿಲ್ಲ ಸದ್ಯಕ್ಕಲ್ವ? ಆಗೈತಾ? ಯಾವತ್ತಿದೆ CA ಯಾವಾಗ ಸ್ಟಾರ್ಟ್ ಆಗುತ್ತೆ? 18 ಜನವರಿ 18. ಓ 18, 20, 22, 24. ಸೊ ಅದರಲ್ಲಿ 2022 ವಾವ್, ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಅವ್ಳು ಲಾಸ್ಟ್ ಟೈಮ್ ಕೂಡ ಸೇಮ್ BCom ಇದಾಗಿ, ಸೊ BCom ಒಂದೆರಡು ಎಕ್ಸಾಮನ್ನು ಆಲ್ವೇಸ್ ಬರ್ದಿಲ್ಲ. ಆ್ಯಂಡ್ ಈ ಸಲ ಹಂಗೆ ಆಗಿದೆ. ಇದು ವೈಕುಂಠ ಏಕಾದಶಿ ಇದಲ್ವ, ಸೊ ಹಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡು. ಇವತ್ತು ನನಗೆ ಮಧ್ಯಾಹ್ನದ ಊಟ ಒಂದು ಚಪಾತಿ, ರೈಸ್ಗೆ ನಾನು ಕರಿನೇ ತೊಗೊಂಡೆ ಆ್ಯಂಡ್ ಕುಕುಂಬರ್ ತೊಗೊಂಡಿದ್ದೀನಿ ಗೈಸ್. ಯಾ ಆ್ಯಕ್ಚುಲಿ ಪ್ಲೇಟ್ಗಳಲ್ಲಿ ತುಂಬ ಕಲರ್ಫುಲ್ ಫೀಲ್ ಕೊಡ್ತಿದೆ ನನಗೆ. ಯಾ ಲೆಟ್ಸ್ ಹ್ಯಾವ್. ಲೇಟ್ ಆಗಿದೆ ಆ್ಯಕ್ಚುಲಿ, ಆಲ್ಮೋಸ್ಟ್ 3 ಗಂಟೆ 3:15 ಆಗಿದೆ ನನ್ನ ಊಟ ಟೈಮಿಂಗು. ನಾನು ರೆಡಿ ಆಯಿತು ಗೈಸ್. ನಾನು ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಚೂಡಿದಾರ ಇದು ಟಾಪ್ ಮತ್ತು ಪ್ಲಾಜಾ. ಸಿಂಪಲ್, ಏನು ಮೇಕಪ್ ಏನಿದೆ, ನಾರ್ಮಲ್ ಆಗಿ ಜಸ್ಟ್ ಹೆಂಗೆ ರೆಡಿ ಆಗ್ತೀನಿ ಯೂಶಲಿ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಆ್ಯಂಡ್ ಕಾಜಲ್, ಲಿಪ್ ಕೇರ್ ಅಷ್ಟೇ. ವೈಕುಂಠ ಏಕಾದಶಿ ಅದು ವರ್ಷಕ್ಕೊಂದ್ಸಲ ಬರೋದು. ಇದು ಏನಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅಂತ ನಮಗೆಲ್ಲ ಗೊತ್ತಿರೋ ವಿಷಯನೇ. ಆದರೆ ಈ ದಿನದ ಆಚರಣೆ ಹಿಂದೆ ಒಂದು ಇತಿಹಾಸನೇ ಇದೆ. ಅದೇನಪ್ಪ ಅಂದರೆ ಮುರ ಎಂಬ ರಾಕ್ಷಸ ಇರ್ತಾನೆ. ಅಂದರೆ ಅವನ ಅಂತ್ಯ ಆಗೋ ಕಾಲ ಅದು. ರಾಕ್ಷಸ ಏನಂದರೆ ಬ್ರಹ್ಮನಿಂದ ವರ ಪಡೆದಿರ್ತಾನೆ. ಮುರಾಸುರ ಎಂಬ ಅವನೇನು ಮಾಡ್ತಾನೆ, ಬ್ರಹ್ಮನಿಂದ ವರ ಪಡೆದ ಮೇಲೆ ಇಂದ್ರಲೋಕದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿರೋ ದೇವತೆಗಳನ್ನೆಲ್ಲ ಸ್ವರ್ಗದಿಂದ ಓಡಿಸ್ಬಿಟ್ಟು ಅವನೇ ಸ್ವರ್ಗಾಧಿಪತಿಯಾಗಿ ಮೆರಿತಾನೆ. ಪಾಪ ಈ ಇಂದ್ರ ದೇವತೆಗಳಿಗೆ ದಿಕ್ಕೆ ತೋಚಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಶ್ರೀಮನ್ನಾರಾಯಣ ಹತ್ರ ಹೋಗ್ಬಿಟ್ಟು ಅವ್ರು ತಮ್ಮ ಕಷ್ಟನೆಲ್ಲ ಹೇಳ್ಕೊತಾರೆ. ಆ ನಾರಾಯಣ ಏನು ಮಾಡ್ತಾರೆ, ಪಾಪ ಭಕ್ತರ ಕಷ್ಟ ಕೇಳಿ ಮಹಾವಿಷ್ಣು ಗರುಡನ ಮೇಲೆ ಕೂತ್ಕೊಂಡು ಯುದ್ಧ ಭೂಮಿಗೆ ಹೋಗ್ತಾರೆ. ಯುದ್ಧ ಭೂಮಿಗೆ ಹೋದ್ಮೇಲೆ ವಿಷ್ಣು ಮತ್ತು ಮುರಾಸುರರ ಮಧ್ಯೆ ಯುದ್ಧ ನಡೆಯುತ್ತೆ. ಸುಮಾರು 1000 ಕಾಲಗಳ ಗಂಟ ಯುದ್ಧ ನಡೆಯುತ್ತೆ. ಸುಮಾರು ರಾಕ್ಷಸರು ಸತ್ತೋಗ್ತಾರೆ ಯುದ್ಧದಲ್ಲಿ. ಯುದ್ಧ ಆದ ನಂತರ ವಿಷ್ಣು ವಿಶ್ರಾಂತಿ ಪಡೆಯೋಕ್ಕೋಸ್ಕರ ಬದ್ರಿಕಾಶ್ರಮದ ಸಿಂಹಾವತಿ ಅಂತ ಒಂದು ಗುಹೆ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗೋದನ್ನೇ ಕಾಯ್ತಾ ಇರ್ತಾನೆ ಮುರಾಸುರ ಎಂಬ ರಾಕ್ಷಸ. ಅವಾಗ ಏನು ಮಾಡ್ತಾನೆ, ವಿಷ್ಣು ವಿಶ್ರಾಂತಿ ಮಾಡೋಕ್ಕೆ ಅಂತ ಹಂಗೆ ಮಲ್ಕೊಳಕ್ಕೆ ಹೋದಾಗ ಅವನು ಕತ್ತಿ ಬೀಸಕ್ಕೆ ಹೋಗ್ತಾನೆ. ಆವಾಗ ಏನಾಗುತ್ತೆ ಅಂದರೆ ವಿಷ್ಣುವಿನ 11 ಇಂದ್ರಿಯಗಳ ಶಕ್ತಿಯಿಂದ ಒಂದು ಅದ್ಭುತವಾದ ದೇವತೆ ಸೃಷ್ಟಿಯಾಗ್ತಾಳೆ. ಅವಳು ಏನು ಮಾಡ್ತಾಳೆ ಅಂದರೆ ಯಾವುದೇ ಆಯುಧನ ಬಳಸ್ತೇನೆ ತನ್ನ ಓಂಕಾರದಿಂದ ಆ ರಾಕ್ಷಸನ ಭಸ್ಮ ಮಾಡಿ ಬೂದಿ ಮಾಡಿಬಿಡ್ತಾಳೆ. ಆ ರಾಕ್ಷಸ ಅಂತ್ಯ ಆಗ್ತಾನೆ. ಆಗ ನಿದ್ರೆಯಿಂದ ಎದ್ದ ವಿಷ್ಣು ಆಕೆಗೆ ಅವಳ ಮಾಡಿದಂಥ ಕೆಲಸನ ನೋಡಿಬಿಟ್ಟು ಆಕೆಗೆ ಏಕಾದಶಿ ಅಂತ ಹೆಸರಿಡ್ತಾರೆ. ಆವಾಗ ವಿಷ್ಣು ಹೇಳ್ತಾರೆ, ಯಾರು ಏಕಾದಶಿ ದಿನ ನಿನ್ನ ವ್ರತ ಮಾಡ್ತಾರೋ ಅವರು ಪಾಪದಿಂದ ಮುಕ್ತಿ ಪಡಿತಾರೆ, ವೈಕುಂಠ ಸೇರ್ತಾರೆ ಅಂತ ಹೇಳ್ತಾರೆ. ಅದರಿಂದನೇ ಸ್ವರ್ಗದ ಬಾಗಿಲಿಂದ ಬಂದು ದೇವ್ರ ದರ್ಶನ ಮಾಡಬೇಕು. ಆಂಟಿ ಹಾಯ್ ಮಾಡಿ ಆಂಟಿ.
ನಮ್ಮ ವ್ಲಾಗಿಗೆ ಬರೀ ನಮ್ಮ ದೊಡ್ಡಮ್ಮನ ವ್ಲಾಗಿಗೆ ಮಾತ್ರ ನೀವು ಬರ್ತೀರಾ. ಎತ್ಕೊಳ್ಳಿ ಟೆಂಪಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ತುಂಬ ರಶ್ ಇತ್ತು, ನಾವಿನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಆ ಥರ ಏನಾಗಲಿಲ್ಲ, ಬೇಗನೆ ಮುಗೀತು. ಸೊ ಓವರಾಲ್ ಚೆನ್ನಾಗಿತ್ತು ಡೇ ಕೂಡ, ಆ್ಯಂಡ್ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಸೊ ನಿಮಗೂ ಆ ದೇವರು ಎಲ್ಲ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ, ಎಲ್ಲ ಚೆನ್ನಾಗಿ ದುಡೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲ ಏನು ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.